ಹಾಂ ಅಂದಂಗೆ 50 ಎಕರೆ ಜಮೀನು ದಿನಾತ್ಲಿ ಹಾಂ ಅವಂಗೆ ಸೀದಾ ಹೇಳ ಇವತ್ತಾದ ಕೆಲಸ ಬಗೆಹರಿಬೇಕು. ಇಲ್ಲ ಅಂದ್ರೆ ಮಗನ ಗೊತ್ತೈತಿಲ್ಲ ಈ ಗೌಡನ ಕರಾಮತ್ತ ಇಡ ಫೋನ್. ಯಾರಪ್ಪ ಆಕಿ ನಮ್ಮ ಮನೆ ಮುಂದೆ ಇಷ್ಟು ವಯ್ಯಾರ ಮಾಡ್ಕೊಂಡು ಹೊಂಟಾಳ. ಈಕಿ ನಮ್ಮ ತೋಟದ ಕೆಲಸಗಾರ ಮಲ್ಯಾನ ಮಗಳು ಹೌದಂತಕಿ ಸರೋಜ. ಸರೋಜ ಒಳ್ಳೆ ಬೆಣ್ಣಿದ್ದಂಗೆ ಅದಾಳಲ್ಲೋ, ಬೆಣ್ಣಿ 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 ಮುದ್ದಿದ್ದಂಗೆ ಅದಾಳ ಸರೋಜ. ನೀ ಯಾರ ಮಗಳರ ಆಗಿರ ಏನಂದ, ಏನು ಚಂದ, ಏನು ವಯ್ಯಾರ. ಇಂಥ ವಯ್ಯಾರನ ನಾನು ನೋಡಲಿಲ್ಲ. ಇರಲಿ ಸರೋಜ, ನೀ ಯಾರ ಮಗಳರ ಆಗಿರ ಈ ಬೆಣ್ಣಿ ನನ್ನ ರೊಟ್ಟ್ಯಾಗ ಬೀಳಬೇಕ, ನನ್ನ ಮಂಚ ಸೇರಬೇಕ. ಏ ಸರೋಜ, ನೀ ಯಾರ ಮಗಳರ ಆಗಿರ ನನ್ನಕ್ಕೆ ನಿನ್ನ ನಾನು ಬಿಡಾಗಲ್ಲ. ಬಿಟ್ರೆ ನಾ ಕೆಟ್ಟೆ. ಈಗ ಹೋಗಿ ಮಾತಾಡ್ಸ್ಲೇನೆ ಬೇಡ. ಈಗ ಹೋಗಿ ಮಾತಾಡ್ಸಿದ್ರೆ ತಪ್ಪಾಗತ್ತೆ. ಇಲ್ಲೇ ಭಾಳ ಮಂದಿ ಕುಂತಾರ, ಸಿಗ್ತಿ ಎಲ್ಲಿ ಹೋಗಿ ನೀನು. ಈಗ ಮೊದ್ಲ ಅಲ್ಲಿ ಕುಂತಿರನ್ನ ಮಾತಾಡ್ಸ್ಕೊಂಬರ್ತೀನಿ, ಆಮೇಲೆ ಐತಲ್ಲ ನಿನ್ನ ಮಾತ್ರ ಅಬ್ಬಬ್ಬಬ್ಬಬ್ಬಬ್ಬ ಏನು ಗುಂಗಿಡ್ಸಿದ್ಯೋ. ಒಂದೇ ನೋಟಕ್ಕೆ ಇಷ್ಟು ಗುಂಗಿಡ್ಸಿದ್ಯಾ ನೀ. ಅಬ್ಬಬ್ಬಬ್ಬಬ್ಬಾ ಈ ನಿನ್ನಂದ ಚಂದ ವಯ್ಯಾರ ನನ್ನ ಮನಸ್ಸನ್ನ ಹಿಂಡಿ ಹಿಪ್ಪಿ ಮಾಡಾಕತೈತಿ. ಬಿಡಾಗಲ್ಲ ಕಿನ್ನ ಮಾತ್ರ ನನ್ನ ಮಂಚಕ್ಕೆ ಹಾಕ್ಕೊಂಡೇ ಬಿಡೋದು. ಇರಲಿ, ಈಗ ಬಂದಿರೋ ವಿಚಾರ ಮಾಡ್ತೀನಿ, ಆಮೇಲೆ ನಿನ್ನ ನೋಡ್ಕೊತೀನಿ.